ಫ್ರೆಂಡ್ಸ್, ಇದು ಬಂದು ಸಾಟರ್ಡೆ ಲಾಗ್. ಇವಾಗ ತಾನೇ ಇದ್ದೆ, ಇವಾಗ 6 ಗಂಟೆ ಆಗಿದೆ. ನನ್ನ ಮಕ್ಕಳು ಇನ್ನೂ ಮಲ್ಕೊಂಡಿದ್ದಾರೆ. ಯಾವ ರೀತಿ ಮಲ್ಕೊಂಡಿದ್ದಾರೋ ಒಂದು ಸ್ವಲ್ಪ ನೋಡಿ, ಎಷ್ಟು ಚೆನ್ನಾಗಿ ಮಲ್ಕೊಂಡಿದ್ದಾರೆ ಇಬ್ಬರು. ನಾನು ಪ್ರೆಗ್ನೆಂಟಲ್ಲಿ ಇರುವಾಗ ಇದೇ ರೀತಿ ಮಲ್ಕೊತಾ ಇದ್ದರು, ಈ ಸೈಡ್ ಆ ಸೈಡು. ನನಗೆ ಆ ಫೀಲ್ ಆಗ್ತಾಯಿತ್ತು. ಇವಾಗಲೂ ಅದೇ ರೀತಿ ಮಲ್ಕೊತಾರೆ, ಏನು ಚೇಂಜೇ ಆಗಿಲ್ಲ ಇವರು. ಇದು ಆ ಮನೆ ಹತ್ರಕ್ಕೆ ಹೋಗ್ತಾ ಇದ್ದೀನಿ ನೋಡಿ, ಇನ್ನೂ 6 ಗಂಟೆನೇ. ಆದರೆ ಒಬ್ಬರು ಮಾರ್ನಿಂಗೇ ನನಗೆ ಮಶ್ರೂಮ್ ಕೊಟ್ಬಿಟ್ಟು ಅಂದ್ಬಿಟ್ಟು ಕೇಳಿದ್ರು, 6 o'clock ಕೊಟ್ಬಿಟ್ಟು ಅಂದ್ಬಿಟ್ಟು. ಅದ್ರಿಗೆ ನಾನು ಇವಾಗಲೇ ಹೋಗ್ತಾ ಇದ್ದೀನಿ ಅವ್ರಿಗೆ ಕೊಡೋಕ್ಕೆ ಅಂದ್ಬಿಟ್ಟು. ನಾನು ಯಾವತ್ತೇ ಆಗಲಿ 6 ಗಂಟೆಗೆ ಎದ್ದುಬಿಟ್ಟು ಈಚೆ ಹೋಗಲ್ಲ, ಬಿಕಾಸ್ ನನಗೆ ಸ್ನೀಸಿಂಗ್ ಪ್ರಾಬ್ಲಮ್ ಇದೆ, ಅದಕ್ಕೆ ಹೋಗೋದೇ ಇಲ್ಲ. ಇವತ್ತು ಹೋದೆ ನೋಡಿ ಫ್ರೆಂಡ್ಸ್. ನೆನ್ನೆ ಚಾರ್ಜಿಂಗ್ ಆಗಿಬಿಟ್ಟು ಹೋಗಿದ್ದೆ, ಮೇ ಬಿ ಚಾರ್ಜಿಂಗ್ ಎಲ್ಲ ಆಗಿದೆ. ಅದ್ರಿಗೆ ಆಫ್ ಮಾಡ್ತೀನಿ ನೋಡಿ. ಇವಾಗ ಮಶ್ರೂಮ್ಸ್ ಹೇಗಾಗಿದೆ ಅಂದ್ಬಿಟ್ಟು ನೋಡೋಣ ಬನ್ನಿ. ನೋಡಿ ಫ್ರೆಂಡ್ಸ್, ಬಂದಿದೆ. ಮತ್ತು ಅವ್ರಿಗೆ ಇಟ್ಕೊಡ್ಬೇಕು ಅಂದ್ಬಿಟ್ಟೆ ಇವಾಗ ಬೇಗ ಬಂದೆ ನೋಡಿ ಫ್ರೆಂಡ್ಸ್. ಇವತ್ತು ಒಂದು 200 ಗ್ರಾಮಷ್ಟು ಸಿಕ್ತು, ಒಂದು ಪ್ಯಾಕೆಟು. ಇವಾಗ ಅವ್ರಿಗೆ 50 ರೂಪಾಯಿ ಕೊಟ್ಬಿಟ್ಟು ಆಮೇಲೆ ಮಳೆ ಕಡೆ ಹೊಡ್ತೀನಿ ಇವಾಗ. ನೋಡಿ ಫ್ರೆಂಡ್ಸ್, ಇದು ಅವ್ರ ಮನೆ. ಆಮೇಲೆ ಆಂಟಿಗೆ ಕೊಟ್ಟುಬಿಟ್ಟು ನಾನು ಮನೆ ಕಡೆ ಹೊರಟೆ. ಆಮೇಲೆ ಬಂದು ನೋಡ್ತೀನಿ, ಪೈಪಲ್ಲಿ ಎಲ್ಲ ನೀರು ಬಿಟ್ಬಿಟ್ಟಿದ್ದಾರೆ. ಎಲ್ಲವರೆಗೂ ಹೋಗ್ಬಿಟ್ಟಿತ್ತು, ತುಂಬ ದೂರ ಹೋಗಿತ್ತು. ಆಮೇಲೆ ರಾತ್ರಿ ಬಿಟ್ಟಿರೋದು. ಆಮೇಲೆ ಮಕ್ಕಳು ಎದ್ದಿದ್ರು ಅವಾಗ ತಾನೇ. ಆಮೇಲೆ ಫ್ರೆಂಡ್ಸ್, ಇವಾಗ ಬಂದು ನಾನು ಪಲಾವ್ಗೆ ಎಲ್ಲ ರೆಡಿ ಮಾಡಿದ್ದೀನಿ ನೋಡಿ. ಕೊಬ್ಬರಿ, ಶುಂಠಿ, ಟೊಮೆಟೊ, ಈರುಳ್ಳಿ ಎಲ್ಲನೂ. ಇದು ಒಂದು ಮಸಾಲ ರುಬ್ಕೊಳಕ್ಕೆ, ಇದು ಒಂದು ಎಕ್ಸ್ಟ್ರಾ ಡಿಶಸ್ಗೆ, ಇದು ಒಂದು ಮಶ್ರೂಮ್ ಹಾಕ್ತಾಯಿದ್ದೀನಿ. ಆಮೇಲೆ ಇದಕ್ಕೆ ಬೆಲೆ ಹಾಕ್ತಾಯಿದ್ದೀನಿ. ಇಷ್ಟೇ ಫ್ರೆಂಡ್ಸ್. ನೋಡಿ ಎಷ್ಟು ಚೆನ್ನಾಗಿ ಬೆಂತಾ ಇದೆ ಅಂದ್ಬಿಟ್ಟು ಮಶ್ರೂಮ್ ಎಲ್ಲ ಹಾಕಿದ್ದೀನಿ. ನೋಡಿ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿ ಆಗಿದೆ ಪಲಾವು. ಇದು ಮಶ್ರೂಮ್ಸ್ ಪಲಾವು. ಹಾಗೆ ಎಲ್ಲ ಮುಗಿಸ್ಬಿಟ್ಟು ನೀರು ಇಟ್ಕೊಂಡು ಬಂದೆ. ಮಕ್ಕಳು ರೆಡಿ ಆಗಿದ್ದಾರೆ, ನಾನು ರೆಡಿ ಆಗ್ತಾ ಇದ್ದೀನಿ. ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂದರೆ, ಇವಾಗ ಲಾಲ್ಬಾಗ್ ಹೋಗ್ತಾ ಇದ್ದೀವಿ. ಅದೇ ಫ್ಲವರ್ ಶೋ ಇಕ್ಕಿದ್ದಾರಲ್ಲ ರಿಪಬ್ಲಿಕ್ ಡೇಗೆ, ಅದೇ ನೋಡ್ಕೊಬರೋಣ ಅಂದ್ಬಿಟ್ಟು ನಾನು ನನ್ನ ಫ್ರೆಂಡ್ಸ್ ಎಲ್ಲ ಹೋಗ್ತಾ ಇದ್ದೀವಿ. ನಾನು ಎಲ್ಲಿಗೆ ಬಂದಿದ್ದೀನಿ ಅಂದರೆ, ದೊಮ್ಸಂದ್ರದಲ್ಲಿ ನಮ್ಮ ತಂಗಿ ಮನೆಗೆ ಬಂದಿರೋದು. ಅವ್ರು ರೆಡಿ ಆಗ್ತಾ ಇದ್ರು ನೋಡಿ. ಇವ್ರು ಬಂದು ಅವ್ರ ಜೊತೆ ಆಡ್ಕೊತಾ ಇದ್ದಾರೆ. ಇದು ಏನೋ ಹುಡ್ತಾ ಇದ್ದಾರೆ. ಇವ್ರನ್ನೆಲ್ಲ ಕರ್ಕೊಂಡು ಆಮೇಲೆ ಇನ್ನೂ ಇಬ್ಬರು ಬರ್ತಾರೆ, ಅವ್ರನ್ನ ಕರ್ಕೊಂಡು ಆಮೇಲೆ ನಾವು ಹೋಗೋದು. ಹಾಯ್ ಫ್ರೆಂಡ್ಸ್, ಇವಾಗ ಬಂದು ಬಸ್ಸಲ್ಲಿ ಟ್ರಾವೆಲ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ ನೋಡಿ. ಇಲ್ಲಿ ಅವರಿದ್ದಾರೆ, ಇಲ್ಲಿ ಒಂದು ಈಗ ದೂರ ಬಂದಿನಿ. ಹಾಗೆ ಆಮೇಲೆ ಸ್ನಾನ ಅಲ್ಲಿ ಎಲ್ಲರೂ ಸೀಟ್ ಕುತ್ಕೊಂಡಿದ್ದಾರೆ, ಎಲ್ಲರಿಗೂ ಸೀಟ್ ಸಿಕ್ಕಿದೆ, ಅದ್ರಿಗೆ ಆರಾಮಾಗಿ ಹೋಗ್ತಾ ಇದ್ದೀವಿ. ಆಮೇಲೆ ಕೌಂಟ್ರ್ ಹತ್ತಿಗೆ ಬಂದ್ವಿ. ಒಬ್ಬೊಬ್ಬರಿಗೆ 100 ರೂಪಾಯಿ ಟಿಕೆಟು, ಚಿಕ್ಕ ಮಕ್ಕಳಿಗೆ ಫ್ರೀ ಕೊಟ್ಟರು. ಆಮೇಲೆ ನಾವು ಟಿಕೆಟ್ ತಗೊಂಡು ಬ್ಯಾಗಲ್ಲಿ ಲಂಚ್ ಎಲ್ಲ ಇತ್ತು. ಲಂಚ್ ಅಲ್ಲೋ ಇಲ್ಲ, ಆದರೆ ಎತ್ಕೊಂಡೋಗ್ಬಿಟ್ಟಿದ್ವಿ. ಆಮೇಲೆ ಪಕ್ಕದಲ್ಲಿ ಸಾಕ್ಸ್ಬಿಟ್ಟು ಹಂಗೆ ಹೋದ್ವಿ. ಆಮೇಲೆ ಇವರು ಸ್ವಲ್ಪ ಫೋಟೋಸ್ ತೆಗಿತಾಯಿದ್ರು. ಆಮೇಲೆ ಫೋಟೋಸ್ ತಗೊಂಡು ಪಕ್ಕದಲ್ಲಿ ಹಂಗೆ ಸರಿ 1 o'clock ಆಗಿದೆ, ಊಟ ತಿನ್ಬಿಡೋಣ ಅಂದ್ಬಿಟ್ಟು ಊಟ ತಿನ್ಬಿಟ್ಟು ಆಮೇಲೆ ಹೋದ್ವಿ. ಹಾಯ್ ಫ್ರೆಂಡ್ಸ್, ನೋಡಿ ಎಲ್ಲರೂ ಊಟ ತಿಂತಾ ಇದ್ದೀವಿ. ಎನರ್ಜಿ ಬೇಕಲ್ಲ ಓಡಾಡಕ್ಕೆ, ಅದ್ರಿಗೆ ನಿಮ್ಗೆಲ್ಲ ತೋರಿಸ್ತೀನಿ. ನೋಡಿ ಎಲ್ಲ ಮಕ್ಕಳಿಗೆ ಹಂಗೆ ಇವಾಗ ತಿನ್ಬಿಟ್ಟು ಆಮೇಲೆ ಹೋಗ್ಬೇಕು. ನೋಡಿ ಫ್ರೆಂಡ್ಸ್, ನಾವು ಬಂದು ಕ್ಯೂವಲ್ಲಿ ನಿಂತ್ಕೊಂಡಿದ್ವಿ. ಗ್ಲಾಸ್ ಹೌಸಲ್ಲಿ ಹೋಗ್ತಾ ಇರೋದು. ನಾನು ಒಂದು ಯೂಟ್ಯೂಬರ್ ಥರ ಟ್ರೈಪ್ಯಾಡೆಲ್ಲ ಇಕ್ಕೊಂಡು ವೀಡಿಯೋಸ್ ಮಾಡ್ತಾಯಿದ್ದೆ. ಅದ್ರಿಗೆ ಹಿಂದೆಗಡೆ ಇರೋರೆಲ್ಲ ನಗ್ತಾಯಿದ್ರು. ಆಮೇಲೆ ನನ್ನ ತಂಗಿನೂ ಅವ್ರ ಮಗಳನ್ನ ಮೇಲೆ ಎತ್ಕೊಂಡು ಹೋಗ್ತಾಯಿದ್ಲು. ಆಮೇಲೆ ನೋಡಿ ಅಲ್ಲಿ ಸ್ವಲ್ಪ ಈಚೆ ಕಡೆ ಇರೋದೆಲ್ಲ ಫೋಕಸ್ ಮಾಡ್ಕೊಂಡು ಸ್ವಲ್ಪ ವೀಡಿಯೋಸ್ ತಗೊಂಡೆ. ಬಿಕಾಸ್ ನಮಗೆ ಇವಾಗ ತಾನೇ ಸ್ಟಾರ್ಟ್ ಮಾಡ್ತಾ ಇರೋದು ವ್ಲಾಗ್ಸು, ಅದೇನು ಬೇಜಾರಿಲ್ಲ. ಯಾಕೆಂದರೆ ಏನೋ ಒಂದು ಮಾಡ್ತಾಯಿದ್ದೀವಿ ಅಂದರೆ ನಕ್ಕೋರು ಇರ್ತಾರೆ, ಅಲ್ಲೋರು ಇರ್ತಾರೆ, ಅದ್ರಿಗೆಲ್ಲ ತಲೆ ಕೆಡ್ಸ್ಕೊಬಾರ್ದು. ಆಮೇಲೆ ತುಂಬ ಜನ ಇದ್ದರು. ಬಿಕಾಸ್ ನಾವು ಹೋಗಿದ್ದು ವೀಕೆಂಡಲ್ಲಿ ಎಲ್ಲ, ಅದ್ರಿಗೆ ಸ್ಯಾಟರ್ಡೆ ಸಂಡೇ ಹೋದರೆ ಈ ರೀತಿಯೇ ಇರುತ್ತೆ. ಆಮೇಲೆ ಈ ಕ್ಯೂನೆಲ್ಲ ದಾಟ್ಕೊಂಡು ಹೆಂಗೋ ಹಂಗೋ ಒಳಗಡೆ ಹೋಗ್ಬಿಡ್ತೀವಿ.
ಇಲ್ಲಿ ನೋಡಿ ವಾಲ್ಮೀಕಿ ಊಟ ಮಾಡಿದರು, ಸಖತ್ತಾಗಿತ್ತು ನೋಡೋಕ್ಕೆ. ಬಿಕಾಸ್ ನಾನು ಬಂದು ಇದು ಫಸ್ಟ್ ಟೈಮ್ ನೋಡ್ತಾ ಇರೋದು. ಹೂವು ಎಲ್ಲ ಡಿಫ್ರೆಂಟ್ ಹೂವು ಇತ್ತು. ಎಲ್ಲರೂ ಹೇಳ್ತಾಯಿದ್ರು ಮುಂದೆ ಎಲ್ಲ ಇನ್ನೂ ಚೆನ್ನಾಗಿ ಮಾಡ್ತಾಯಿದ್ರು, ಈ ಸರಿ ಏನು ಅಷ್ಟು ಚೆನ್ನಾಗಿರಲ್ಲ ಅಂದ್ಬಿಟ್ಟು. ಬಟ್ ಫಸ್ಟ್ ಟೈಮ್ ನೋಡೋರಿಗೆ ಚೆನ್ನಾಗೇ ಕಾಣಿಸ್ತದೆ, ಯಾಕೆಂದರೆ ನೋಡ್ದಿರೋ ಇರೋದಕ್ಕೆ ನೋಡೋಕ್ಕೆ ಭಾಗ್ಯ ಅಲ್ವಾ. ಅದ್ರಿಗೆ ನನಗಾದರೆ ಏನೋ ಸಖತ್ತಾಗಿತ್ತು ಅನ್ನಿಸ್ತು. ಬಟ್ ಅವ್ರಿಗೆ ಇನ್ನೂ ಮುಂದೆ ಚೆನ್ನಾಗಿ ಮಾಡ್ತಾಯಿದ್ರು ಅನ್ನೋ ಥರ ಇತ್ತು. ಬಟ್ ನಾನು ಚೆನ್ನಾಗಿದೆ ನನಗೆ ಏನು ಹೇಳಿದೆ. ಆಮೇಲೆ ಹಂಗೆ ವೀಡಿಯೋಸ್ ತಗೊತಾ ಇದೆ. ಎಷ್ಟು ಜನ ಸೆಲ್ಫೀಸು ಫೋಟೋಸು ಎಲ್ಲ ತಗೊತಾನೇ ಇದ್ದರು. ಇದು ನನಗೆ ವೀಡಿಯೋ ಮಾಡೋಕ್ಕೆ ಕೂಡ ಆಗ್ತಾ ಇರಲಿಲ್ಲ. ಆದರೆ ಹಂಗೋ ಹಿಂಗೋ ಬಿದ್ದು ಎದ್ದು ವೀಡಿಯೋಸ್ ಎಲ್ಲ ಮಾಡ್ತಾಯಿದ್ದೆ. ನಮ್ಮ ನೇಚರು ನಮ್ಗೆ ಕೊಟ್ಟಿರೋ ಕಲರ್ಸ್ ಮುಂದೆ ಯಾವುದೂ ಇಲ್ಲ. ಎಲ್ಲರೂ ಅಂದ್ಕೊತಾ ಇರ್ತಾರೆ ನಾನೇ ಈ ಕಲರ್ಸ್ ಎಲ್ಲ ಕಂಡುಹಿಡಿಯೋದು ಅಂದ್ಬಿಟ್ಟು. ಬಟ್ ನಮ್ಮ ನೇಚರ್ ಕೊಟ್ಟಿರೋ ಕಲರ್ಸ್ ಮುಂದೆ ಯಾವುದೂ ಇಲ್ಲ ಅನಿಸ್ತದೆ. ಇಲ್ಲಿ ನೋಡಿದ್ರೆ ವಿಚಿತ್ರ ಹೂವುಗಳು, ಗಿಡಗಳು, ಸಸಿಗಳು ಎಲ್ಲ ನೋಡ್ಬೋದು, ಚೆನ್ನಾಗಿರುತ್ತೆ. ಬಿಕಾಸ್ ನಾನು ನೋಡಿರಲಿಲ್ಲ. ಬಿಕಾಸ್ ನಾನು ಹೋಗೋದು ಔಟ್ಸೈಡು ರೇರು, ನಾನು ಯಾರು ಕರ್ಕೊ ಹೋಗೋದೋ ಇಲ್ಲ. ಈ ಸರಿ ಚಾನ್ಸ್ ಸಿಗ್ತಲ್ಲ ಅದ್ರಿಗೆ ಎಲ್ಲ ನೋಡ್ಕೊಬರೋಣ. ನನಗೆ ಟ್ರಾವೆಲ್ ಮಾಡೋಕ್ಕೆ ಅಂದರೆ ತುಂಬ ಇಷ್ಟ. ಆದರೆ ಪರಿಸ್ಥಿತಿ ನನ್ನ ಬಿಡಲ್ಲ. ಯಾಕೆಂದರೆ ನನ್ನ ಮಕ್ಕಳು ನಾನು ಎಲ್ಲಿಗಾನ ಹೋಗ್ತೀನಿ ಅಂದರೆ ಸಾಕು ನಾನು ಅಂತಾರೆ. ಅವ್ರು ನೋಡ್ಕೊಳೋರು ಯಾರೂ ಇರಲ್ಲ. ಅದ್ರಿಗೆ ನಾನು ಈ ಸರಿ ಅವ್ರನ್ನ ಕರ್ಕೊಂಡು ಹೋಗ್ಬಿಟ್ಟೆ ಧೈರ್ಯ ಮಾಡಿ. ನೋಡಿ ಎಷ್ಟು ಚೆನ್ನಾಗಿದೆ ಅಲ್ಲ ಅವ್ರ ಹೂವು ನೋಡೋಕ್ಕೆ. ಈ ಪಿಂಕ್ ಹೂವು ಎಲ್ಲ ಸಖತ್ತಾಗಿತ್ತು. ನಮ್ಮ ಮಕ್ಕಳನ್ನ ಫೋಟೋಕ್ಕೆ ನಿತ್ಕ ಅಂದ್ಬಿಟ್ಟು ಹೇಳಿ ಸಾಕಾಗೋಯ್ತು. ಅವರಾದರೆ ಅವ್ರ ಅಪ್ಪನ ಥರನೇ ಫೋಟೋನೂ ಹಿಡ್ಕೊಳಲ್ಲ, ಏನೂ ಹಿಡ್ಕೊಳಲ್ಲ. ಆಮೇಲೆ ಹಂಗೋ ಹಿಂಗೋ ಇದು ಮಾಡಿ ನಮ್ಮ ಫ್ರೆಂಡು ಅವ್ರನ್ನ ಬಲವಂತ ಮಾಡಿ ಅವ್ರ ಕೈಯಲ್ಲಿ ಒಂದು ಫೋಟೋನೂ ಹಿಡಿಸ್ದೆ. ನೋಡಿ ಎಷ್ಟು ಚೆನ್ನಾಗಿದೆ ಅಲ್ಲ ಹೂವು. ನಾನು ಈ ಥರ ಹೂವು ಎಲ್ಲ ನೋಡೇ ಇರಲಿಲ್ಲ. ಸ್ವಲ್ಪ ನೋಡಿದ್ದೀನಿ ಅದೆಲ್ಲ. ಬಟ್ ನೋಡ್ದಿರೋ ಹೂವುಗಳು ಇತ್ತು ಅದರಲ್ಲಿ, ಚೆನ್ನಾಗಿತ್ತು. ಇದು ಬಂದು ನನ್ನ ಬೆಸ್ಟ್ ಫ್ರೆಂಡು. ನಾನು ಅವಳು ವಿಲೇಜ್ಮೆಂಟ್ ಅಂತ ಹೇಳ್ಬೋದು. ಮ್ಯಾರೇಜ್ ಆದಮೇಲೆ ಫ್ರೆಂಡ್ಶಿಪ್ ಆಗಿತ್ತು. ಬಟ್ ಅವಳು ನಾನು ಇವಾಗ ತುಂಬ ಕ್ಲೋಸ್. ಎಲ್ಲನೂ ಶೇರ್ ಮಾಡ್ಕೊತೀವಿ. ನನ್ನ ಥರನೇ ಅವಳ ಜೀವನ, ಅವಳ ಥರನೇ ನನ್ನ ಜೀವನನೇ ಹೇಳ್ಬೋದು. ಇಬ್ಬರು ಶೇರ್ ಮಾಡ್ಕೊತೀವಿ. ಮದುವೆ ಆದಮೇಲೆ ಅವರತ್ತೆ ಏನು ಮಾಡಿದ್ರು, ನಮ್ಮತ್ತೆ ಏನು ಮಾಡಿದ್ರು ಅನ್ನೋ ಗಾಸಿಪ್ಸ್ ಫ್ರೆಂಡ್ ಒಂದು ಮದುವೆ ಆದಮೇಲೆ ಸಿಗ್ತಾರೆ. ಒಂದೊಂದು ವಿಲೇಜಲ್ಲಿ ಒಬ್ಬೊಬ್ರು ಇದ್ದೇ ಇರ್ತಾರೆ. ಅದೇ ಥರ ನನ್ನ ಫ್ರೆಂಡ್, ಅದು ಬೆಸ್ಟ್ ಫ್ರೆಂಡು. ಬಟ್ ನಾವು ಗಾಸಿಪ್ಸ್ ಮಾತಾಡೋಕ್ಕಿಂತ ತುಂಬ ಬಿಸ್ನೆಸ್ ಬಗ್ಗೆನೇ ಮಾತಾಡ್ತೀವಿ. ಹೆಂಗೆ ಬೆಳಿಬೇಕು ಅನ್ನೋದೇ ಮಾತಾಡ್ತೀವಿ. ಯಾಕೆಂದರೆ ನಮಗೆ ಒಂಥರ ಪ್ಯಾಷನ್ನು. ಅವಳಿಗೂ ಅಷ್ಟೇ ಏನೋ ಒಂದು ಸಾಧಿಸ್ಬೇಕು ಅನ್ನೋದು, ನನಗೂ ಅಷ್ಟೇ ಏನೋ ಒಂದು ಸಾಧಿಸ್ಬೇಕು ಅಂದ್ಬಿಟ್ಟು ಖಾಲಿಯಾಗಿ ಇರಲ್ಲ. ಅವಳು ಬಂದು IT ಜಾಬ್ ಮಾಡ್ತಾಯಿದ್ದಾಳೆ. ನಾನು ಬಂದು ಏನೋ ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ದೀನಿ. ನಾನು ಮಾಡ್ತಾಯಿದ್ದೆ, ಜಾಬ್ ಬಿಟ್ಬಿಟ್ಟು ಇವಾಗ ಮಾಡ್ತಾಯಿದ್ದೀನಿ ಆ ಥರ. ಬಟ್ ಏನೋ ಒಂದು ಲೈಫಲ್ಲಿ ಗೋಲ್ ಇರಬೇಕಲ್ವ, ಆ ರೀತಿ. ಇಲ್ಲಿ ನೋಡಿ ಪಿಂಕ್ ಫ್ಲವರ್ಸ್ ನೋಡಿ ಎಷ್ಟು ಚೆನ್ನಾಗಿದೆ. ಇದು ನಾನು ನೋಡಿರಲಿಲ್ಲ ಮುಂದೆ ಎಲ್ಲ. ಸಖತ್ತಾಗಿತ್ತು, ಸಖತ್ತಾಗಿ ಮಾಡಿದರು. ನನಗಾದರೆ ಏನೋ ಚೆನ್ನಾಗಿತ್ತು ಅನ್ನಿಸ್ತು. ಬಟ್ ಅವರು ಮಾತ್ರ ಹೇಳ್ತಾಯಿದ್ರು ಮುಂದೆ ನಾನು ಒಂದು 2-3 ಸರಿ ಬಂದಿದ್ದೆ, ಆವಾಗೆಲ್ಲ ಇನ್ನೂ ಚೆನ್ನಾಗಿತ್ತು ಅಂದ್ಬಿಟ್ಟು. ಬಟ್ ಫಸ್ಟ್ ಟೈಮ್ ನೋಡೋರಿಗೆಲ್ಲ ಏನೋ ಹಂಗೇನೋ ಅನಿಸಲ್ಲ, ಚೆನ್ನಾಗಿ ಇರುತ್ತೆ. ನೋಡಿ ಫ್ರೆಂಡ್ಸ್, ಇದು ಬಂದು ರಾಮಾಯಣದು. ರಾಮ, ಸೀತಾ, ಜಿಂಕೆ. ಅದೇ ಜಿಂಕೆಗೋಸ್ಕರ ರಾವಣ ಬಂದು ಸೀತೆನ ಎತ್ಕೊಬಿರೋದು ಅದೆಲ್ಲ ಚಿಕ್ಕದಾಗಿ ತೋರಿಸಿದ್ರು, ಚೆನ್ನಾಗಿತ್ತು. ಈ ವಿಡಿಯೋಸ್ ಎಲ್ಲ ನಾನು ತಗೊಂಡಿಲ್ಲ ಫ್ರೆಂಡ್ಸ್, ಬಿಕಾಸ್ ಇದೆಲ್ಲ ನಾನು ನೋಡೇ ಇಲ್ಲ. ನನ್ನ ತಂಗಿ ಬಂದು ವಿಡಿಯೋಸ್ ತಗೋಬೇಕಾದ್ರೆ ಹಂಗೆ ಇದು ಎಲ್ಲ ತಗೊಬಂದಿದ್ಲು. ಸರಿ ನಾನು ನೋಡಿಲ್ಲ, ನೀನು ಕಲಿಸು ಅಂದ್ಬಿಟ್ಟು ನಾನು ಕಲಿಸ್ಕೊಂಡೆ. ಅವಳು ಯೂಟ್ಯೂಬ್ ಮಾಡ್ತಾಳೆ, ಅದ್ರಿಗೆ ನಾನು ಕಲಿಸ್ಕೊಂಡೆ. ನೋಡೋಕ್ಕೆ ಚೆನ್ನಾಗಿತ್ತು. ಸ್ವಲ್ಪ ಮಿಸ್ ಆಯಿತು ಫ್ರೆಂಡ್ಸ್, ಬಿಕಾಸ್ ಆ ಸೈಡು ಈ ಸೈಡು ಎಲ್ಲ ನೋಡೋ ಅಷ್ಟಕ್ಕೆ ಸ್ವಲ್ಪ ಮಿಸ್ ಮಾಡ್ತೀವಿ. ಯಾಕೆಂದರೆ ಜನ ಜಾಸ್ತಿ ಅಲ್ಲ, ಒಂದು ಸೈಡ್ ನೋಡ್ತಾ ಇದ್ದೀವಿ, ಇನ್ನೊಂದು ಸೈಡ್ ಬಿಟ್ಬಿಟ್ಟು ಬಂದುಬಿಡ್ತೀವಿ, ಆ ಥರ ಆಗುತ್ತೆ. ಬಟ್ ಚೆನ್ನಾಗಿರುತ್ತೆ, ಹೋಗಿ ಒಂದು ಸರಿ ವಿಸಿಟ್ ಮಾಡಿ. ಬಿಕಾಸ್ ತುಂಬ ಪ್ರೆಸ್ಟೇಷನ್ಸು, ತುಂಬ ಬ್ಯುಸಿ ಲೈಫಲ್ಲಿ ಈ ಥರ ಎಲ್ಲ ನೋಡೋಕ್ಕೆ ಚೆನ್ನಾಗಿರುತ್ತೆ. ಇಲ್ಲಿ ನೋಡಿ ಫೋಟೋಶೂಟ್ಗೆ ಇದು ಸೂಪರ್ ಪ್ಲೇಸು. ಈ ಥರ ಫೋಟೋ ಇದ್ರ ಸೆಂಟ್ರಲ್ಲಿ ಬರೋದು ಈ ಥರ ಎಲ್ಲ ಫೋಟೋಶೂಟ್ ಮಾಡೋಕ್ಕೆ. ಆದರೆ ಬಿಟ್ಟಿಲ್ಲ, ಜಸ್ಟ್ ನೋಡೋಕ್ಕೆ ಮಾತ್ರ ಇತ್ತು. ನಾಳಿದ್ದಾದಮೇಲೆ ಬಿಟ್ಬಿಡ್ತಾರೆ ಅಂದ್ಕೊತೀನಿ. ಇವತ್ತಾದರೆ ನಾವು ಹೋಗಿದ್ದು 25th ಅಲ್ಲ, ಅದ್ರಿಗೆ ಬಿಟ್ಟಿಲ್ಲ, ಜಸ್ಟ್ ನೋಡೋಕ್ಕೆ ಮಾತ್ರ. ನಾವು ಅದೆಲ್ಲ ನೋಡ್ಕೊಂಡು ಬಂದುಬಿಟ್ವಿ. ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿದೆ ಅಲ್ಲ ನವಲಿಗಿರಿ.
ಅದ್ರಿಗೆಲ್ಲ ಹೂವಿನ ಅಲಂಕಾರ ಮಾಡಿದರು. ಇದೆಲ್ಲ ಔಟ್ಸೈಡು, ಇನ್ಸೈಡ್ ಅಲ್ಲ. ಗ್ಲಾಸ್ ಹೌಸ್ ಆದಮೇಲೆ ಔಟ್ಸೈಡ್ ಪಾರ್ಕಲ್ಲಿ ಹಿಂಗಿತ್ತು. ಬಟ್ ಔಟ್ಸೈಡ್ ಪಾರ್ಕಲ್ಲಿ ಕೂಡ ಸ್ವಲ್ಪ ಹತ್ರ ಡೆಕೋರೇಷನ್ ಮಾಡಿರೋ ಕಡೆ ಬಿಡಲ್ಲ, ಜಸ್ಟ್ ನೋಡ್ಕೊಂಡು ಬರ್ಬೋದು ಅಷ್ಟೇ. ಆಮೇಲೆ ಇದೆಲ್ಲ ನಮ್ಮ ತಂಗಿನೇ ವಿಡಿಯೋ ಮಾಡ್ಕೊಂಡು ಬಂದು ಸರಿ. ಆಮೇಲೆ ಮಕ್ಕಳೆಲ್ಲ ಸ್ವಲ್ಪ ಟಯರ್ಡ್ ಆಗೋಗಿದ್ರು. ಸರಿ ಅಂದ್ಬಿಟ್ಟು ನಾವು ಏನನ್ನ ಸ್ವಲ್ಪ ಹೊತ್ತು ಆಟಾಡೋಣ ಅಂದ್ಬಿಟ್ಟು ಅಲ್ಲಿ ಹೋದ್ವಿ. ಅಲ್ಲಿ ಸ್ವಲ್ಪ ವಾಟರ್ ಫಾಲ್ಸ್ ಎಲ್ಲ ಇತ್ತು. ಅಲ್ಲಿ ಒಂದು ಸ್ವಲ್ಪ ಹೊತ್ತು ಎಲ್ಲ ಫೋಟೋಸ್ ತಗೊಂಡು ಆಮೇಲೆ ಒಂದು ಹತ್ರ ಕೂತ್ಕೊಂಡು ಪಾರ್ಕಲ್ಲಿ ಆಡ್ಕೊಂಡಿದ್ವಿ ಸ್ವಲ್ಪ ಹೊತ್ತು. ನಾವು ಹೋಗಿದ್ದು 1 o'clock ಹೋಗಿದ್ವಿ, ಆದರೆ 5 o'clockವರೆಗೂ ಅಲ್ಲೇ ಇದ್ವಿ. ನೋಡಿ ಮಕ್ಕಳೆಲ್ಲ ಪಾರ್ಕಲ್ಲಿ ಇದು ಮರ ಎಕ್ಕಿಬಿಟ್ಟು ಆಡ್ಕೊತಾ ಇದ್ದರು. ಇವರಿಬ್ಬರು ಬಂದು ಟ್ವಿಂಗ್ಸು, ನನ್ನ ಮಕ್ಕಳು. ಒಂದು ಬಂದು ನಮ್ಮ ತಂಗಿ ಮಗನು, ಇನ್ನೊಂದು ಬಂದು ನನ್ನ ಫ್ರೆಂಡ್ ಮಗನು. ಆಮೇಲೆ ಪೂಜಿತಾ ಅಂದ್ಬಿಟ್ಟು ಅದು ಇನ್ನೊಂದು ಫ್ರೆಂಡ್ ಸಹನಾ ಅನ್ನೆಲ್ಲ ಅವಳ ಮಗಳು. ಚೆನ್ನಾಗಿದೆ ಅಲ್ಲ. ಅವಳು ನಾನು ಎಕ್ತೀನಿ ಅಂದ್ಬಿಟ್ಟು ಅವ್ರು ಕೂಡ ಆಟಾಡ್ಕೊಂಡು ಚೆನ್ನಾಗಿ ಟೈಮ್ ಪಾಸ್ ಆಯಿತು. ಚಿಕ್ಕ ಮಗು ಆದರೆ ಟೈಮ್ ಪಾಸ್ ಮಾಡಿದ್ಲು. ಈ ಥರ ಚೆನ್ನಾಗಿ ಫನ್ನಾಗಿ ಈ ದಿನ ಈ ಥರ ಕಲಿತು. ಹಾಯ್ ಫ್ರೆಂಡ್ಸ್, ಇವಾಗ ಲಾಲ್ಬಾಗಲ್ಲಿ ಎಲ್ಲ ನೋಡಿಕೊಂಡು ಮನೆ ಕಡೆ ಹೊರಟಿದ್ದೀವಿ. ಇವಾಗ ಒಂದು 4:30 ಆಗಿದೆ. ಇವಾಗ ಹೋಗ್ತಾ ಇದ್ದೀವಿ. ಈ ವಿಡಿಯೋ ಹೆಂಗೆ ಅನಿಸ್ತು ಅಂದ್ಬಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳೋದು ಮಾತ್ರ ಮರಿಬೇಡಿ. ಬಾಯ್ ಬಾಯ್, ಸಿ ಯು ನೆಕ್ಸ್ಟ್ ವಿಡಿಯೋ.